ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ಮುಂದೆ ತಿಂಗಳು ಅಕೌಂಟ್ಗೆ ಬರೋದಿಲ್ವಾ? ಸರ್ಕಾರ ಬಿಡುಗಡೆ ಮಾಡಿದಾಗ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹಣವನ್ನು ಪಡಿಬೇಕಾ? ಅಥವಾ ಇನ್ಮುಂದೆ ಅಕೌಂಟ್ಗೆ ಹಣ ಬರೋದೇ ಇಲ್ವಾ? ಈ ರೀತಿಯಾಗಿರ್ತಕ್ಕಂತಹ ಎಷ್ಟೊಂದು ಪ್ರಶ್ನೆಗಳು ಹಾಗೆ ಡೌಟ್ಗಳು ಎಲ್ಲರಿಗೂ ಇರುವಂತಹದ್ದು, ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕಾಡ್ತಿರ್ತಕ್ಕಂತಹದ್ದು. ಈ ಒಂದು ಪ್ರಶ್ನೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಪ್ರೆಸ್ನವರಿಗೆ ಉತ್ತರವನ್ನು ನೀಡಿರುತ್ತಾರೆ. ಹಾಗೆ 15ನೇ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಮಾತನಾಡಿರುತ್ತಾರೆ. ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆ ಒಂದು ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಲೇಟಾಗಿ ಬರ್ತಿದೆ ಅಂತ ಹೇಳಿ ಪ್ರೆಸ್ನವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಿರುತ್ತಾರೆ. ಅದಕ್ಕೆ ಅವರು ಉತ್ತರವನ್ನು ಸಹ ನೀಡಿರುತ್ತಾರೆ. ಹಾಗೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುತ್ತಾರೆ. ಅವರು ಹೇಳಿರ್ತಕ್ಕಂತಹ ಉತ್ತರಕ್ಕೆ ಹಾಗೂ ಸ್ಪಷ್ಟನೆಗೆ ತುಂಬ ಜನರಿಗೆ ಡೌಟ್ ಬಂದಿರತಕ್ಕಂತಹದ್ದು, ಹಾಗೆ ಇನ್ನೂ ಕೆಲವರ ಆಕ್ರೋಶಕ್ಕೆ ಕೂಡ ಇದು ಕಾರಣ ಆಗಿದೆ. ಹಾಗಾದರೆ ಈ ಪ್ರೆಸ್ನವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾವ ರೀತಿಯಾದಂತಹ ಒಂದು ಪ್ರಶ್ನೆಯನ್ನು ಕೇಳಿರುತ್ತಾರೆ, ಹಾಗೆ ಜನರ ಆಕ್ರೋಶಕ್ಕೆ ಏನು ಕಾರಣ ಇರ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತಹ ಒಂದು ಕ್ಲಾರಿಟಿಯನ್ನು ನಾನು ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮುಂದೆ ಹೋಗೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿರ್ತಾರೆ ಅಂತ ಹೇಳಿ ನೋಡೋಣ. 2 ದಿನದ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಪ್ರೆಸ್ನವರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಅದ್ರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಯಾಕೆ ಹಣ ಲೇಟಾಗಿ ಬರ್ತಿದೆ, ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಕೌಂಟ್ಗೆ ಲೇಟಾಗಿ ಹೋಗ್ತಿದೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದಾಗ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಏನು ಸ್ಪಷ್ಟನೆ ಅಂತ ಹೇಳಿ ನೋಡಿದಾಗ ಅವ್ರು ಹೇಳಿರ್ತಾರೆ, ಗೃಹಲಕ್ಷ್ಮಿ ಯೋಜನೆಯನ್ನು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿ ಮನೆಗೂ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ಒಂದು ದಿನ ಹಣ ಬರೋದು ಲೇಟ್ ಆಯಿತು ಅಂತ ಹೇಳಿದರೆ ಒಂದು ದಿನಕ್ಕೆ 500 ಫೋನ್ ಕಾಲ್ಸ್ ನನಗೆ ಬರುತ್ತೆ. ಅವರ ಹತ್ರ ಮಾತಾಡಿ ಸಮಾಧಾನ ಮಾಡಿ ವಿಶ್ವಾಸವನ್ನು ಮೂಡಿಸುವುದರಲ್ಲಿ ನನ್ನ ಒಂದು ಟೈಮ್ ಕಳೆದು ಹೋಗಿಬಿಡುತ್ತೆ. ಸೊ 1 ತಿಂಗಳು ಹಣ ಬಂದಿಲ್ಲ ಅಂತ ಹೇಳಿದರೆ ವಿರೋಧ ಪಕ್ಷಗಳು ಇನ್ನು ಮುಂದೆ ಹಣನೇ ನಿಮ್ಮ ಅಕೌಂಟಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ನಾವು ಡೈಲಿ 500 ಫೋನ್ ಕಾಲ್ಸ್ಗೆ ಆನ್ಸರನ್ನು ಮಾಡ್ತಿದ್ದೀವಿ. ನಾವು ವಚನ ಭ್ರಷ್ಟರಲ್ಲ, ನಾವು ವಚನವನ್ನು ಇಟ್ಕೊಂಡಿರುವಂಥವರು ಅಂತ ಹೇಳಿ ಡೈಲಿ ಫೋನ್ ಕಾಲ್ಸ್ಗೆ ನಾವು ಆನ್ಸರನ್ನು ಮಾಡ್ತಿದ್ದೀವಿ, ಹಾಗೆ ಸಮಾಧಾನವನ್ನು ಮಾಡ್ತಿದ್ದೀವಿ, ಹಾಗೆ ವಿಶ್ವಾಸವನ್ನು ಅವ್ರಿಗೆ ಮೂಡಿಸುವುದರಲ್ಲಿ ನಮ್ಮ ಒಂದು ಟೈಮ್ ಕಳೆದೋಗ್ತಿದೆ ಅಂತ ಹೇಳಿ ಅವರು ಹೇಳ್ತಾರೆ. ಇದಾದ ಮೇಲೆ ಪ್ರೆಸ್ನವರು ಮತ್ತೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿ ತಿಂಗಳು ಕರೆಕ್ಟಾಗಿ ಅದೇ ತಿಂಗಳು ನಿಮಗೆ ಕೊಡೋಕ್ಕೆ ಆಗ್ತಾ ಇಲ್ಲ, ಏನು ತೊಂದರೆ ಆಗ್ತಿದೆ ಅಂತ ಹೇಳಿ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರೆಸ್ನವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಿಮಗೆ ಸಂಬಳವನ್ನು ಕರೆಕ್ಟಾಗಿ ಪ್ರತಿ ತಿಂಗಳು ಕೊಡ್ತಾರಾ ಅಂತ ಹೇಳಿ ಕೇಳ್ತಾರೆ. ಆಗ ಪ್ರೆಸ್ನವರು ಹೌದು ಮೇಡಮ್, ನಮಗೆ ಪ್ರತಿ ತಿಂಗಳು 5ನೇ ತಾರೀಕೊಳಗೆ ಕರೆಕ್ಟಾಗಿ ಸಂಬಳವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಆದರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಹಾಗೆ ಆಗೋದಿಲ್ಲ, ಸರ್ಕಾರದಲ್ಲಿ ಹಾಗೆ ಆಗೋದಿಲ್ಲ. 1 ತಿಂಗಳು ಲೇಟ್ ಆಗುತ್ತೆ, ಅಥವಾ 2 ತಿಂಗಳು ಅಥವಾ 3 ತಿಂಗಳು ಬಿಟ್ಟು ಒಂದು ಸಾರಿ ಸಂಬಳವನ್ನು ಈ ರೀತಿಯಾಗಿ ಕೊಡ್ತಾರೆ ಅಂತ ಹೇಳಿ ಅವರು ಹೇಳ್ತಾರೆ. ಆಗ ಪ್ರೆಸ್ನವರು ಮತ್ತೆ ಸರ್ಕಾರದಲ್ಲಿ ಹೀಗೆ ಆಗುತ್ತಾ ಮೇಡಮ್ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖಂಡಿತವಾಗಿಯೂ ಹಾಗೆ ಆಗತ್ತೆ, ನಿಮಗೂ ಸಹ ಎಲ್ಲರಿಗೂ ಗೊತ್ತಿದೆ, ಇದು ಇವತ್ತಿನದಲ್ಲ, ಹಿಂದೆ ಕೂಡ ಹೀಗೆ ಆಗಿದೆ, ಈಗಲೂ ಕೂಡ ಆಗ್ತಿದೆ ಅಂತ ಹೇಳಿ ಅವರು ಹೇಳ್ತಾರೆ. ಈ ತಿಂಗಳದ್ದನ್ನು ನಾವು ಮುಂದಿನ ತಿಂಗಳು ಕೊಡ್ತೀವಿ ಅಂತ ಹೇಳಿ ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತಾರೆ. ಇವರು ಹೇಳಿರ್ತಕ್ಕಂತಹ ಈ ಮಾತುಗಳೇ ಕೆಲವರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಏನಕ್ಕೆ ಆಕ್ರೋಶ ಬಂದಿದೆ ಅಂತ ಹೇಳಿ ನೋಡೋದಾದರೆ, ಕೆಲವರ ಪ್ರಕಾರ ಅಂದರೆ ಕೆಲವರ ಅಭಿಪ್ರಾಯದ ಪ್ರಕಾರ ಸರ್ಕಾರದ ಹತ್ತಿರ ಹಣ ಇಲ್ಲ, ಹಾಗಾಗಿ ಹಣ ಬರೋದು ಲೇಟ್ ಆಗ್ತಿದೆ, ಅದಕ್ಕೆ ಪ್ರತಿ ತಿಂಗಳು ಹಣ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಸರಿಯಾಗಿ ಉತ್ತರನೇ ಕೊಡೋದಿಲ್ಲ, ಅಂದರೆ ಯಾವಾಗ ಕೇಳಿದರೂ ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಈಗ ಹಣ ಬರುತ್ತೆ, ಆಗ ಹಣ ಬರುತ್ತೆ ಅಂತ ಹೇಳ್ತಾರೆ. ಹೇಳಿದ ಡೇಟ್ಗೆ ಹಣ ಬರೋದಿಲ್ಲ, ಪ್ರತಿ ತಿಂಗಳು ಕೂಡ ಇದೇ ಆಗೋಯ್ತು. ಸರ್ಕಾರದ ಹತ್ರ ಹಣ ಇದ್ದರೆ ಯಾಕೆ ಹಣ ಬರೋದು ಲೇಟ್ ಆಗ್ತಿದೆ
ಪ್ರತಿ ತಿಂಗಳು ಕೂಡ ಕೊಡ್ಬೋದಲ್ಲ, ಏನು ಪ್ರಾಬ್ಲಮ್ ಇಲ್ಲಿ ಅಂತ ಹೇಳಿ. ಸೊ ಇದ್ರ ಜೊತೆಯಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಾ ಇಲ್ಲ, ಹಾಗೆ GSTಯನ್ನು ಕೂಡ ಪೇ ಮಾಡ್ತಾ ಇಲ್ಲ, ಸೊ ಅಂಥವರಿಗೆ ಕೂಡ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆ್ಯಂಡ್ GST ಪೇಯರ್ಸ್ ಅಂತ ಹೇಳಿ ಕೂಡ ಹಣ ಬರೋದು ಸ್ಟಾಪ್ ಆಗಿದೆ. ಇದನ್ನು ರೆಡಿ ಮಾಡೋಕ್ಕೆ 6 ತಿಂಗಳು ಮೇಲಾಯಿತು, ಆದರೂ ಕೂಡ ಇದನ್ನು ಇನ್ನೂ ಕೂಡ ರೆಡಿ ಮಾಡಿಲ್ಲ. ಇದರಿಂದ ಕೂಡ ಇದಕ್ಕೋಸ್ಕರ ಕೂಡ ಜನರಿಗೆ ಆಕ್ರೋಶ ಬಂದಿದೆ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಇದರ ಜೊತೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಈ ರೀತಿಯಾಗಿ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಪ್ರೆಸ್ನವರಿಗೆ ಎಕ್ಸಾಂಪಲ್ ಮುಖಾಂತರ. ಹಾಗಾಗಿ ಒಂದಿಷ್ಟು ಡೌಟ್ಗಳು ಇಲ್ಲಿ ಸ್ಟಾರ್ಟ್ ಆಗಿದೆ. ಹಾಗಂದರೆ ಪ್ರತಿ ತಿಂಗಳು ನಮಗೆ ಹಣ ಬರೋದಿಲ್ವಾ? ಎರಡನೇದಾಗಿ ಸರ್ಕಾರ ಕೊಟ್ಟಾಗ ಮಾತ್ರ ನಾವು ಹಣವನ್ನು ಪಡಿಬೇಕಾ, ಅಥವಾ ಇನ್ಮುಂದೆ ಹಣವನ್ನು ಪಡೆಯೋದಕ್ಕೆ ಆಗೋದೇ ಇಲ್ವಾ ಅಂತ ಹೇಳಿ ಕೆಲವೊಂದಿಷ್ಟು ಡೌಟ್ಗಳು ಇಲ್ಲಿ ಎಲ್ರಿಗೂ ಸಾಮಾನ್ಯವಾಗಿ ಬರೋ ಅಂಥದ್ದು. ಈ ಹಿಂದೆ ಕೆಲವು ತಿಂಗಳು ನಾವು ಅಬ್ಸರ್ವ್ ಮಾಡಿ ನೋಡೋದಾದರೆ 2 ತಿಂಗಳಿಗೆ ಒಂದು ಸಾರಿ ಅಥವಾ 3 ತಿಂಗಳಿಗೆ ಒಂದು ಸಾರಿ ಹೀಗೆ ಹಣವನ್ನು ಬಿಡುಗಡೆ ಮಾಡಿರ್ತಾರೆ. ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. 1 ತಿಂಗಳು ಗ್ಯಾಪ್ ಅಥವಾ 2 ತಿಂಗಳು ಗ್ಯಾಪ್, ಇಲ್ಲಿ ಹಣ ಬಿಡುಗಡೆ ಆದರೂ ಕೂಡ ನಮಗೆ 2 ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗೋದೇ ಇಲ್ಲ, ಆಗೂ ಇಲ್ಲ. ಒಂದೇ ಕಂತಿನ ಹಣ ಇಲ್ಲಿ ಬಿಡುಗಡೆ ಆಗೋದು. ಅದು 1 ತಿಂಗಳು ಲೇಟ್ ಆದರೂ ಸರಿ ಅಥವಾ 2 ತಿಂಗಳು ಲೇಟ್ ಆದರೂ ಸರಿ, ಒಂದೇ ಕಂತಿನ ಹಣ ಬಿಡುಗಡೆ ಆಗೋದ್ರಿಂದ ನಮಗೆ ಇಲ್ಲಿ ತೊಂದರೆ ಆಗ್ತಿದೆ. 2ನೇ ಕಂತಿನ ಹಣ 3ನೇ ಕಂತಿನ ಹಣ ಬಿಡುಗಡೆ ಆಗೋದೇ ಇಲ್ಲ. ಸೊ ಹಾಗಾಗಿ ಇಲ್ಲಿ 1 ತಿಂಗಳು ನಮಗೆ ಲೇಟ್ ಆಗ್ತಾ ಇಲ್ಲ, ಇಲ್ಲಿ 2 ತಿಂಗಳು ಅಥವಾ 1 ತಿಂಗಳಿಗಿಂತ ಹೆಚ್ಚಾಗಿ ನಮಗೆ ಲೇಟ್ ಆಗ್ತಿದೆ. ಎಕ್ಸಾಂಪಲ್, ಇಲ್ಲಿ ಅಕ್ಟೋಬರ್ನಲ್ಲಿ ಬರಬೇಕಾಗಿರ್ತಕ್ಕಂಥ ಹಣ ನವೆಂಬರ್ ತಿಂಗಳಲ್ಲಿ ಬರಬೇಕಾಗಿತ್ತು, ಆದರೂ ಕೂಡ ಅಕ್ಟೋಬರ್ ಹಣ ಇನ್ನು ನವೆಂಬರ್ ತಿಂಗಳಿಗೆ ಹಣ ಬಿಡುಗಡೆ ಆಗಿಲ್ಲ. ಇಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಡೌಟ್ ಬಂದೇ ಬರುತ್ತೆ, ಅದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾಗಿರ್ಬೋದು ಅಥವಾ ಸಾಮಾನ್ಯ ಜನರಿಗಾಗಿರ್ಬೋದು. ಏನು ಮೊದಲನೇ ಡೌಟ್ ಅಂತ ಹೇಳಿದರೆ, ಪ್ರತಿ ತಿಂಗಳು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತೆ ಅನ್ನೋದು. ಈಗ ಅವರು ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತೆ ಅಂತ ನಮಗೆ ಹೇಳಿಲ್ಲ, ಬಟ್ ಹಿಂದೆ ಜನರಿಗೆ ಅವರು ತಿಳಿಸಿದ್ದಾರೆ ಟೆಕ್ನಿಕಲ್ ಪ್ರಾಬ್ಲಮ್, ಹಾಗಾಗಿ ಹಣ ಬರೋದು ಲೇಟ್ ಆಗ್ತಿದೆ ಅಂತ. ಸೊ ಹಾಗಾಗಿ ಎಲ್ರಿಗೂ ಒಂದು ಪ್ರಶ್ನೆ, ಈ ಟೆಕ್ನಿಕಲ್ ಪ್ರಾಬ್ಲಮ್ನ ಯಾಕೆ ಅವರು ಇನ್ನೂ ರೆಡಿ ಮಾಡ್ಕೊತಿಲ್ಲ, ಬೇಗ ಏನಕ್ಕೆ ರೆಡಿ ಮಾಡ್ಕೊತಿಲ್ಲ ಅಂತ ಹೇಳಿ ಒಂದು ಡೌಟ್ ಬರುತ್ತೆ. ಹಾಗೆ ಎರಡನೇ ಪ್ರಾಬ್ಲಮ್ ಅಂತ ಹೇಳಿದರೆ, ಸರ್ಕಾರಕ್ಕೆ ಯಾವುದೇ ರೀತಿಯ ಹಣದ ಕೊರತೆ ಇಲ್ಲ, ಅದು ಗ್ಯಾರಂಟಿ ಯೋಜನೆಗಳಿಗೆ ಆಗಿರ್ಬೋದು ಅಥವಾ ಅಭಿವೃದ್ಧಿ ಕಾರ್ಯಗಳಿಗೆ ಆಗಿರ್ಬೋದು, ಯಾವುದೇ ರೀತಿಯ ಹಣದ ಕೊರತೆ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದರೆ, ಹಣದ ಕೊರತೆ ಇಲ್ಲ ಅಂದಾಗ ಯಾಕೆ ಪ್ರತಿ ತಿಂಗಳು ಹಣವನ್ನು ಹಾಕ್ತಾ ಇಲ್ಲ ಇವರು? ಪ್ರತಿ ತಿಂಗಳು ಹಣವನ್ನು ಹಾಕೋದಕ್ಕೆ ಯಾಕೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಜನರಿಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇದು ಕೂಡ ಒಂದು ಡೌಟ್ ಆಗಿದೆ. ಇನ್ನೂ ಕೆಲವು ಸಾಮಾನ್ಯ ಜನರಿಗೆ ಯಾವ ರೀತಿಯಾದಂತಹ ಒಂದು ತೊಂದರೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಉಂಟಾಗಿದೆ ಅಂತ ಹೇಳ್ಬೋದು ಅಂತ ಹೇಳಿದರೆ, ಎಷ್ಟು ಅನುಕೂಲ ಆಗಿದೆಯೋ ಅದೇ ರೀತಿ ತೊಂದರೆ ಕೂಡ ಉಂಟಾಗಿದೆ. ಹೇಗೆ ಅಂತ ಹೇಳಿದರೆ, ಇದನ್ನು ನಂಬಿಕೊಂಡು ಎಷ್ಟೋ ಜನ ಒಂದು ಸಾಲವನ್ನು ಮಾಡ್ಕೊಂಡಿದ್ದಾರೆ, ಹಾಗೆ ತಮ್ಮದೇ ಆದ ಒಂದು ಕಮಿಟ್ಮೆಂಟ್ಗೆ ಒಳಗಾಗಿದ್ದಾರೆ. ಸೊ ಹಾಗಾಗಿ ಈ ರೀತಿಯಾಗಿ ಹಣ ಬರೋದು ಹಿಂದೆ ಮುಂದೆ ಆದಾಗ ಸೊ ಒಂದಿಷ್ಟು ಇಲ್ಲಿ ತೊಂದರೆಯನ್ನು ಸಾಮಾನ್ಯ ಜನರು ಫೇಸ್ ಮಾಡ್ತಾ ಇದ್ದಾರೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಲೇಟಾಗಿ ಬರೋದಕ್ಕೆ ಜನರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು, ಹಾಗೆ ಸಾಮಾನ್ಯ ಜನರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾನು ಒಂದು ಸ್ಪಷ್ಟನೆಯನ್ನು, ಒಂದು ಮಾಹಿತಿಯನ್ನು ತಮಗೆ ನೀಡಿದ್ದೇನೆ. ಹಾಗೆ ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನು 15ನೇ ಕಂತಿನ ಹಣದ ಯೋಜನೆಯ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನೀಡಿರುವುದಿಲ್ಲ. ಇದ್ರ ಬಗ್ಗೆ ಏನಾದರೂ ಒಂದು ಸ್ಪಷ್ಟನೆ ಅಥವಾ ಮಾಹಿತಿಯನ್ನು 15ನೇ ಕಂತಿನ ಹಣದ ಬಿಡುಗಡೆ ಬಗ್ಗೆ ಕೊಟ್ಟಾಗ ನಾನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೇನೆ. ಧನ್ಯವಾದಗಳು.